ನಮಸ್ತೆ ಎಲ್ರಿಗೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾ ಜೆ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ಇವತ್ತಿನ ವಿಡಿಯೋದಲ್ಲಿ ವಾರಾಹಿ ತಾಯಿಯ ಈ ಒಂದು ಮಂತ್ರದಿಂದ ನಮ್ಮ ಜೀವನದಲ್ಲಿರುವಂಥ ಹಣಕಾಸಿನ ತೊಂದರೆಗಳಿರ್ಬೋದು ಅಥವಾ ಆರ್ಥಿಕ ಸಂಕಷ್ಟಗಳೇ ಇರ್ಬೋದು, ಎಲ್ಲವೂ ಕೂಡ ದೂರ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಮಂತ್ರವನ್ನು ಪಠಿಸೋದ್ರಿಂದ ನಮ್ಮ ಜೀವನದಲ್ಲಿ ಬರುವಂಥ ಯಾವುದೇ ರೀತಿಯ ಮಾಟ ಮಂತ್ರ ಸಮಸ್ಯೆಗಳಾಗಿರ್ಬೋದು ಅಥವಾ ವಿದ್ಯಾಭ್ಯಾಸ, ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು, ಸಂತಾನ ಭಾಗ್ಯ ಆಗಿರ್ಬೋದು ಅಥವಾ ಕಂಕಣ ಭಾಗ್ಯ ಆಗಿರ್ಬೋದು, ಎಲ್ಲವೂ ಕೂಡ ಒಲಿದು ಬರುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಮಂತ್ರವನ್ನು ಯಾವ ಸಮಯದಲ್ಲಿ ಎಷ್ಟು ಬಾರಿ ಪಠಿಸಬೇಕು, ಹಾಗೆ ಈ ಒಂದು ಮಂತ್ರಕ್ಕೆ ಇರುವಂತಹ ನಿಯಮ ಏನು ಅನ್ನೋದನ್ನು ಸಂಪೂರ್ಣವಾಗಿ ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡೋದ್ರಿಂದ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀವು ಪಡ್ಕೋಬೋದಾಗಿರುತ್ತೆ. ಇನ್ನು ವಾರಾಹಿ ತಾಯಿಯ ಮಂತ್ರಗಳಂದ್ರೇ ವಿಶೇಷವಾಗಿರುತ್ತೆ. ಅಂಥದ್ರಲ್ಲೂ ವಾರಾಹಿ ತಾಯಿಯ ದೇವಸ್ಥಾನ ಎಲ್ಲಾದರೂ ನಿಮ್ಮ ಊರಿನ ಅಕ್ಕಪಕ್ಕದಲ್ಲಿದ್ದರೆ ಅಲ್ಲಿಗೆ ಹೋಗಿ ಬನ್ನಿ ಅಂತಲೇ ಹೇಳ್ತೀನಿ. ವಾರಾಹಿ ತಾಯಿಯ ದರ್ಶನವನ್ನು ಮಾಡ್ಕೊಂಡು ಬನ್ನಿ. ಹಾಗೆ ವಾರಾಹಿ ತಾಯಿಯ ದೇವಸ್ಥಾನಕ್ಕೆ ಹೋದಾಗ ನಿಮ್ಮ ಹೆಸರಲ್ಲಿ ಅರ್ಚನೆ ಕೂಡ ಮಾಡಿಸ್ಕೊಳ್ಳಿ, ತುಂಬಾ ಒಳ್ಳೆಯದು ಅಂತಲೇ ಹೇಳ್ತೀನಿ. ಯಾವುದೇ ಒಂದು ಪೂಜೆಯನ್ನು ಮಾಡಬೇಕು ಅಂತಂದರೂ, ವಾರಾಹಿ ತಾಯಿಯ ಪೂಜೆಗಳನ್ನ ಮಾಡಬೇಕು, ವ್ರತ ಮಾಡಬೇಕು ಅಂದರೂ ಕೂಡ ನೀವು ಆ ವಾರಾಹಿ ತಾಯಿಯ ದೇವಸ್ಥಾನದಲ್ಲೂ ಕೂಡ ಮಾಡ್ಬೋದಾಗಿರುತ್ತೆ. ಮನೆಯಲ್ಲಿ ಮಾಡೋದಕ್ಕಾಗೋದಿಲ್ಲ ಅನ್ನೋರು ಕೂಡ ವಾರಾಹಿ ತಾಯಿಯ ದೇವಸ್ಥಾನದಲ್ಲಿ ಆ ಒಂದು ವ್ರತಗಳನ್ನು, ಪೂಜೆಗಳನ್ನು ಮಾಡ್ಬೋದಾಗಿರುತ್ತೆ. ಇನ್ನು ವಾರಾಹಿ ತಾಯಿಗೆ ತುಂಬಾ ಪ್ರಿಯವಾದ ದಿನಗಳು ಅಂದರೆ ಪೌರ್ಣಮಿ, ಅಷ್ಟಮಿ ಮತ್ತು ಅಮಾವಾಸ್ಯೆ, ಹುಣ್ಣಿಮೆ ದಿನಗಳಂದು ತುಂಬಾ ಇಷ್ಟ ಆಗುತ್ತೆ. ಹಾಗೂ ಪಂಚಮಿ ದಿನಗಳಂದು ತುಂಬಾ ಇಷ್ಟ ಅಂತಲೇ ಹೇಳ್ಬೋದು. ಆ ಒಂದು ದಿನಗಳಲ್ಲಿ ನೀವು ಯಾವುದೇ ಒಂದು ರೀತಿಯ ವಾರಾಹಿ ತಾಯಿಯ ಪೂಜೆ ಅಥವಾ ವ್ರತವನ್ನು ಆರಂಭಿಸ್ಬೋದು ಅಥವಾ ಮಂತ್ರವನ್ನು ಪಠಿಸೋದಕ್ಕೂ ಕೂಡ ಪ್ರಾರಂಭಿಸ್ಬೋದು ಅಂತಲೇ ಹೇಳ್ತೀನಿ. ಇನ್ನು ವಾರಾಹಿ ತಾಯಿಯ ಮಂತ್ರವನ್ನು ಪಠಿಸುವಾಗ ಮನಸ್ಸನ್ನು ಶಾಂತಿಯಾಗಿಟ್ಕೊಂಡು ನಿಮಗೆ ಎಲ್ಲಿ ನಿಶಬ್ದವಾದ ಜಾಗ ಇರುತ್ತೆ ಅಲ್ಲಿ ಮನೆಯಲ್ಲಿ ದೇವರ ಮನೆ ಒಳಗಾದರೂ ಅಥವಾ ನಿಮ್ಗೆ ಎಲ್ಲಿ ಪೀಸ್ಫುಲ್ ಅನಿಸುತ್ತೆ ಆ ಒಂದು ಜಾಗದಲ್ಲಿ ಕೂತ್ಕೊಂಡು ಈ ವಾರಾಹಿ ತಾಯಿಯ ಮಂತ್ರವನ್ನು ಪಠಿಸಿ ಅಂತಲೇ ಹೇಳ್ತೀನಿ. ಹಾಗೆ ವಾರಾಹಿ ತಾಯಿಯ ಮಂತ್ರಗಳನ್ನು ಪಠಿಸೋದಕ್ಕೆ ಮುಂಚೆ ನಿಮ್ಮ ಕಷ್ಟಗಳೆಲ್ಲವನ್ನು ಒಂದು ಸಲ ಹೇಳ್ಕೊಂಡು ಅದೆಲ್ಲವೂ ತೀರ್ ಹೋಗಿದೆ ಅನ್ನೋ ರೀತಿ ಪಾಸಿಟಿವ್ ಆಗಿ ಆಲ್ರೆಡಿ ಅದೆಲ್ಲ ಸಮಸ್ಯೆಗಳಿಂದ ಬಗೆಹರಿಸ್ಕೊಂಡು ನೀವು ಚೆನ್ನಾಗಿದ್ದೀರಾ, ಖುಷಿಯಾಗಿದ್ದೀರಾ, ಈ ರೀತಿಯಾಗಿ ಪಾಸಿಟಿವ್ ಆಗಿ ನೀವು ಕಲ್ಪನೆಯನ್ನು ಮಾಡಿಕೊಂಡು ಹೇಳ್ಕೊಳ್ತಾ ನಂತರ ಈ ವಾರಾಹಿ ತಾಯಿಯ ಮಂತ್ರಗಳನ್ನ ಹೇಳ್ಕೊಳ್ತಾ ಬರೋದ್ರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನೀವೇ ನೋಡ್ತೀರಾ ಅಂತಲೇ ಹೇಳ್ಬೋದು. ಯಾಕಂದರೆ ವಾರಾಹಿ ತಾಯಿ ಅಂದರೆ ತುಂಬಾ ಪವರ್ಫುಲ್ ದೇವರು. ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂದರೂ ಕೂಡ ವಾರಾಹಿ ತಾಯಿಯ ಅನುಗ್ರಹ ಬೇಕೇ ಬೇಕು. ಹಾಗೆ ವಾರಾಹಿ ತಾಯಿ ಅಂತಲೇ ಅಲ್ಲ, ಯಾವುದೇ ಒಂದು ದೇವಿಯ ಅನುಗ್ರಹ ಅಥವಾ ದೇವತೆಯ ಅನುಗ್ರಹ ಇರಲೇಬೇಕಾಗುತ್ತೆ. ಯಾರಿಗೆ ನೀವು ಕೆಟ್ಟದನ್ನು ಬಯಸ್ತೆ ಒಳ್ಳೆಯದನ್ನು ಮಾಡ್ಕೊಳ್ತಾ ಹೋದರೆ ಕೂಡ ನಿಮಗೆ ತಾಯಿ ಅನುಗ್ರಹವನ್ನು ಮಾಡ್ತಾರೆ. ಇಲ್ಲ ಅವ್ರು ಹಾಳಾಗೋಗ್ಲಿ ಹಾಗೆ ಹೀಗೆ ಅನ್ನೋ ರೀತಿಯಲ್ಲಿ ನೀವು ಮಾಡ್ತಾ ನಿಮ್ಮ ಸ್ವಾರ್ಥಕ್ಕೆ ನೀವು ಈ ಒಂದು ಮಂತ್ರಗಳನ್ನ ಹೇಳ್ಕೊಳ್ತಾ ಬಂದರೆ ಅದು ನಿಮಗೆ ಫಲಿಸೋದಿಲ್ಲ. ಅದ್ರ ಬದಲು ನಿಮಗೆ ನೆಗೆಟಿವ್ ಆಗಿ ಒಂದು ಸಮಸ್ಯೆಗಳು ಎದುರಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ವಾರಾಹಿ ತಾಯಿಗೆ ರಾತ್ರಿಯ ಸಮಯ ತುಂಬಾ ಮುಖ್ಯ ಆಗಿರುತ್ತೆ. ಆ ಒಂದು ಸಮಯದಲ್ಲಿ ನೀವು ವಾರಾಹಿ ತಾಯಿಯ ಮಂತ್ರಗಳನ್ನು ಪಠಿಸೋದ್ರಿಂದ ವಾರಾಹಿ ತಾಯಿಯ ಅನುಗ್ರಹ ನಿಮಗೆ ಆಗುತ್ತೆ. ಅದರಲ್ಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಬೆಳಗಿನ ಜಾವ 3:15ರಿಂದ 6 ಗಂಟೆ ಒಳಗೆ ನೀವು ಆ ಒಂದು ಸಮಯದಲ್ಲಿ ನೀವು ವಾರಾಹಿ ತಾಯಿಯನ್ನು ಪೂಜೆ ಮಾಡೋದಾಗಲಿ ಅಥವಾ ಮಂತ್ರಗಳ ಪಠಣೆ ಮಾಡೋದಾಗಲಿ ಮಾಡೋದ್ರಿಂದ ಅತಿ ಬೇಗನೆ ಫಲಗಳು ಸಿದ್ಧಿಯಾಗುತ್ತೆ ಅಂತಲೇ ಹೇಳ್ಬೋದು. ಅಥವಾ ನೀವು ವಾರಾಹಿ ತಾಯಿ ಪೂಜೆ ಅಥವಾ ಮಂತ್ರಗಳನ್ನು ಬರೆಯೋದಕ್ಕೆ ಅಥವಾ ಚಾಂಟ್ ಮಾಡೋದಕ್ಕೆ ಮುಂಚೆ ಒಂದು 5ರಿಂದ 15 ನಿಮಿಷನಾದರೂ ನೀವು ಮೆಡಿಟೇಷನ್ ಮಾಡಿ ನಂತರ ಚಾಂಟ್ ಮಾಡಿ ಅಥವಾ ಪೂಜೆನ ಸ್ಟಾರ್ಟ್ ಮಾಡಿ ಅಂತಲೇ ಹೇಳ್ತೀನಿ. ಯಾಕಂದರೆ ಆ ಒಂದು ಸಮಯದಲ್ಲಿ ಕಾಸ್ಮಿಕ್ ಎನರ್ಜಿ ಅನ್ನೋದು ಹೆಚ್ಚಾಗಿ ಸಿಗೋದ್ರಿಂದ ನಾವು ಧ್ಯಾನ ಮಾಡೋದ್ರಿಂದ ನಮ್ಮ ಮೈಂಡ್ ಕೂಡ ಫ್ರೆಶ್ ಆಗುತ್ತೆ. ಹಾಗೆ ನಮಗೆ ಕಾಸ್ಮಿಕ್ ಎನರ್ಜಿ ಸಿಗೋದ್ರಿಂದ ನಮಗೆ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗಿರುತ್ತೆ. ಹೈ ಎನರ್ಜಿ ನಮ್ಮ ದೇಹದಲ್ಲಿ ಇದ್ದಾಗ ನಾವು ಏನೇ ಒಂದು ಚಾಂಟನ್ನು ಮಾಡಿದ್ರು ಅಥವಾ ಏನೇ ಒಂದು ಪೂಜೆಯನ್ನು ವ್ರತವನ್ನು ಮಾಡಿದ್ರು ಕೂಡ ಅದು ಸಿದ್ಧಿಯಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ವಾರಾಹಿ ತಾಯಿಯ ಮಂತ್ರ ಬಂದು ಹೀಗಿರುತ್ತೆ. ಹಾಗೆ ವಾರಾಹಿ ತಾಯಿಯ ಮಂತ್ರವನ್ನು ಪಠಿಸೋರು ನಾನ್ ವೆಜ್ಜನ್ನು ತಿಂದು ಪಠಿಸಬೇಡಿ. ಹಾಗೆ ಹೆಣ್ಮಕ್ಳಾಗಿದ್ದರೆ ಮುಟ್ಟಾದಂಥ ಸಮಯದಲ್ಲಿ ಪಠಿಸಬೇಡಿ ಅಂತಲೇ ಹೇಳ್ತೀನಿ. ಈ ಒಂದು ಮಂತ್ರವನ್ನು 108 ಬಾರಿ ಅಥವಾ 21 ಬಾರಿ ಅಥವಾ 9 ಬಾರಿ 11 ಬಾರಿ ಈ ರೀತಿಯಾಗಿ ನಿಮಗೆ ಎಷ್ಟು ಬಾರಿ ಪಠಿಸ್ಬೇಕು ಅನಿಸುತ್ತೋ ಅಷ್ಟು ಬಾರಿ ಪಠಿಸಿ. ಅಥವಾ ಪಠಿಸೋಕ್ಕಾಗೋದಿಲ್ಲ ಅನ್ನೋರು ಅಷ್ಟು ಬಾರಿ ನೀವು ಬುಕ್ನಲ್ಲಿ ಬರಿಬೇಕಾಗತ್ತೆ. ಇನ್ನು ಮಂತ್ರ ಬಂದು ಹೀಗಿರುತ್ತೆ. ಓಂ ಐಂ ಕ್ಲೀಂ ವಾರಾಹಿಯೇ ನಮಃ. 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 ಓಂ ಐಂ ಕ್ಲೀಂ ವಾರಾಹಿಯೇ ನಮಃ.
ಓಂ ಐಂ ಕ್ಲೀಂ ವಾರಾಹಿಯೇ ನಮಃ. ಓಂ ಐಂ ಕ್ಲೀಂ ವಾರಾಹಿಯೇ ನಮಃ. ಓಂ ಐಂ ಕ್ಲೀಂ ವಾರಾಹಿಯೇ ನಮಃ. ಈ ರೀತಿಯಾಗಿ ನೀವು ಮಾಡ್ಕೊಳ್ತಾ ಬರೋದ್ರಿಂದ ನಿಮ್ಮ ಜೀವನದಲ್ಲಿ ಪಾಸಿಟಿವ್ ಎನರ್ಜಿಯನ್ನು ನೀವೇ ನೋಡ್ತೀರ ಅಂತ ಹೇಳ್ತಾ, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನಷ್ಟು ಇಂಥ ಮಾಹಿತಿಗಳಿಗಾಗಿ ನನ್ನ ಗೀತಾಜಿ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ ಐಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವುದೇ ರೀತಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಮೂಲಕ ಮೊದಲು ಬಂದು ತಲುಪುತ್ತೆ. ಆಗ ನಾನು ವಿಡಿಯೋನ ಅಥವಾ ನಾನು ಕೊಡುವಂಥ ಇನ್ಫಾರ್ಮೇಷನ್ನ ನೀವು ಮಿಸ್ ಮಾಡದೆ ನೋಡ್ಬೋದಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ವ್ಲಾಗ್ಸ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಕೊಡಿ ಅಂತ ಹೇಳ್ತಾ, ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.